ಮ್ಯಾಮ್ ಈ ಡಿಟೆಕ್ಟಿವ್ ನೀವು ಆಯ್ಕೆ ಮಾಡ್ಕೊಂಡಿರೋ ಕಥೆಯಲ್ಲಿ ಇದು ನಿಜವಾದ ಕಥೆನಾ ಅಥವಾ ಕಾಲ್ಪನಿಕ ಕಥೆನಾ ಅಥವಾ ಎಲ್ಲರೂ ನಡೆದಿದ್ಯಾ? ಕಾಲ್ಪನಿಕ ಕಥೆ. ಕಾಲ್ಪನಿಕ ಕಥೆ. ಸೊ ಇದರಲ್ಲಿ ಇಟ್ಸ್ ಯಾವುದೇ ರೀತಿ ಫಿಕ್ಟಿಷಿಯಸ್. ಅದೇ ನಾರ್ಮಲಿ ಈ ತರದ ಇನ್ಸಿಡೆಂಟ್ಗಳು ಈ ಕೇಸಸ್ ಇನ್ಸಿಡೆಂಟ್ ರಫ್ ಆಗಿ ಇನ್ಸ್ಪೈರ್ ಆಗಿರ್ಬೋದು, ಬಟ್ ಯಾವ್ದು ಟ್ರೂ ಇನ್ಸಿಡೆಂಟ್ಸ್ ಮೇಲೆ ಬೇಸ್ ಮಾಡಿ ನಾವು ಮಾಡಿಲ್ಲ ಇದು. ಓಕೆ ಮ್ಯಾಮ್, ಏನಂದ್ರು ಉಪ್ಪಿ ಸರ್ ಏನಂದ್ರು ಈ ಪಾತ್ರದ ಬಗ್ಗೆ? ಅವ್ರಿಗೆ ತುಂಬಾ ಖುಷಿ ಆಯ್ತು. ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ತುಂಬಾ ಖುಷಿ ಆಯ್ತು. ನನ್ನ ಮಗಳು ಮೊನ್ನೆ ಹೇಳ್ತಿದ್ರು, ದಿಸ್ ಇಸ್ ಯುವರ್ ಬೆಸ್ಟ್ ಲುಕ್ ಮಮ್ಮ, ತುಂಬ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ. ಅವರಿಬ್ರಿಗೆ ನಾನು ಆಕ್ಷನ್ ಮಾಡೋದು ತುಂಬಾ ಇಷ್ಟ. ಅಂಡ್ ಈವನ್ ನಿರಂಜನ್ಗೆ ತುಂಬಾ ಇಷ್ಟ ಆಗಿತ್ತು ಈ ಕ್ಯಾರೆಕ್ಟರ್. ಐ ರಿಮೆಂಬರ್ ಲೈಕ್ ಕಪಲ್ ಆಫ್ ಮಂತ್ಸ್ ನನಗೆ ಮೆಸೇಜ್ ಮಾಡಿದ್ರು, ಚಿಕ್ಕಮ್ಮ ಈ ಪ್ರೀಮಿಯರ್ ಯಾವಾಗ ಹೇಳಿ, ನಾನು ಖಂಡಿತ ಬರ್ತೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಇದ್ರು. ಸೊ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಓಕೆ ಮ್ಯಾಮ್, ಇವಾಗ ಡಿಟೆಕ್ಟಿವ್ ಪಾತ್ರ ಅಂತ ಬಂದ್ರೆ ವರ್ಕ್ಔಟ್ಸ್ ಆಮೇಲೆ ಫೈಟ್ ಸೀನ್ಸ್ಗಳೆಲ್ಲ ಇರುತ್ತೆ. ಸೊ ರಿಯಲ್ ಆಗಿ ಫೈಟ್ ಮಾಡಿದ್ದೀರಾ? ರಿಯಲ್ ಆಗಿ ಫೈಟ್ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ, ನಾನೇ ಬಿದ್ದಿದ್ದೀನಿ, ನಾನೇ ಎಗ್ರಿದ್ದೀನಿ, ನನ್ನ ಡಬಲ್ ಇಲ್ಲದೆ ಕೆಲಸ ಮಾಡಿದ್ದೀನಿ, ಸ್ಟಂಟ್ ಡಬಲ್ ಇದೆ, ನಾನೇ ಎಲ್ಲ ಮಾಡಿದ್ದೀನಿ. ಮ್ಯಾಮ್, ಎಷ್ಟು ಅದಕ್ಕೆ ಯಾವ ಥರ ಪ್ರಿಪೇರ್ ಆಗ್ತೀರಾ? ಜಿಮ್ ಸ್ವಲ್ಪ ಪ್ರೋಟೀನ್ ಕನ್ಸಂಪ್ಷನ್ ಜಾಸ್ತಿ, ಜಿಮ್, ಸ್ಟ್ರೆಚಿಂಗು, ವರ್ಕೌಟ್ಸು, ಫೈಟ್ ಪ್ರಾಕ್ಟೀಸು, ಸ್ವಲ್ಪ ಕೊರಿಯೋಗ್ರಫಿ ಟ್ರೈನಿಂಗು ಅದೆಲ್ಲ ಮಾಡಿದೆ. ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇರುತ್ತೆ? ಸಾಂಗ್ಸ್ ಇಲ್ಲ. ಸೊ ಇಟ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಬರುತ್ತೆ, ಬಟ್ ಆ ತರ ಸಿಚುವೇಶನ್ಸ್ ಇಲ್ಲ ಸಾಂಗ್ಗೆ. ಓನ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಸಾಂಗ್ ಬರುತ್ತೆ. ಓಕೆ. ತೀಕ್ಷ್ಣ ಅವರು ಅಲ್ಲಿ ಪ್ರಿಯಾಂಕಾ ಅವರಾಗಿದ್ದಾರ, ಕಂಪ್ಲೀಟ್ ತೀಕ್ಷ್ಣ ಅವರಾಗೆ ನಾವು ನೋಡಬಹುದಾ ಸ್ಕ್ರೀನ್ ಮೇಲೆ? ಅದು ನೀವು ಮೂವಿ ನೋಡ್ಬೇಕು. ನಾನೆಲ್ಲ ನಿಮ್ಗೆ ಹೇಳಲ್ಲ, ಈಗ ನೀವು ಮೂವಿ ನೋಡ್ಬೇಕು. ಅಫ್ಕೋರ್ಸ್ ಆಕ್ಚುಲಿ ನಾನು ಓದುವಂತ ಪುಸ್ತಕಗಳು ಕೂಡ ಆಲ್ಮೋಸ್ಟ್ ಈ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ ಇರುತ್ತೆ. ಸೊ ಅಬ್ವಿಯಸ್ಲಿ ಟ್ರೈಲರ್ ನೋಡಿದಾಗ ಅನ್ಸಿದ್ದಿಷ್ಟೇ, ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ, ತುಂಬಾ ಚೆನ್ನಾಗಿದೆ ಕತೆ ಅಂತಾನು ಆ ಟ್ರೈಲರ್ ಅಲ್ಲೇ ಒಂದ್ ಝಲಕ್ ಗೊತ್ತಾಗುತ್ತೆ. ಮ್ಯಾಮ್, ಈ ತರದ ಸಿನಿಮಾಗಳನ್ನ ಇತ್ತೀಚೆಗೆ ಮಾಡ್ತಾ ಬಂದಿದ್ದೀರಾ. ಸೊ ಇನ್ ಯಾವ ತರ ಡ್ರೀಮ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮ್ಯಾಮ್? ಜನರಲಿ ಸಿನಿಮಾಗೆ ಸಂಬಂಧಪಟ್ಟು ಐ ಥಿಂಕ್ ಎನಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್, ಬೇರೆ ಬೇರೆ ಪ್ರತಿಯೊಂದು ಪಾತ್ರ, ಇಫ್ ಯು ನೋಟಿಸ್ ಓವರ್ 10 years ಐ ಹ್ಯಾವ್ ಟ್ರೈ ಟು ಡೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಲೈಕ್ ಬೇರೆ ಥರ ಕಾಣಿಸ್ಕೋಬೇಕು, ಬೇರೆ ಜಾನರ್ ಆಗಿರಬೇಕು, ತುಂಬ ರಿಪೀಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಸೊ ನೆಕ್ಸ್ಟು ಬೇರೆ ಕನಸುಗಳಿದೆ. ಐ ವಾಂಟ್ ಟು ಡಿರೆಕ್ಟ್, ಪ್ರೊಡಕ್ಷನ್ ಮಾಡೋದು ಆಸೆ ಇದೆ. ಲೈಕ್ ನೆಕ್ಸ್ಟ್ ಇಯರ್ ಪ್ರೊಡಕ್ಷನ್ ಮಾಡೋಣ ಅಂತ, ಡಿರೆಕ್ಷನ್ ಮಾಡೋಣ ಅಂತ ಒಂದು ಆಸೆ ಇದೆ. ಆಮೇಲೆ ತುಂಬ ಜಾನರ್ಸಲ್ಲಿ ನಾನು ಇನ್ನೂ ಮಾಡಿಲ್ಲ. ಬಯೋಪಿಕ್ ಆಗಲಿ, ಮೈಥಾಲಜಿ ಆಗಲಿ, ಪೌರಾಣಿಕ, ಹಿಸ್ಟಾರಿಕಲ್, ತುಂಬ ಜಾನರ್ಸ್ ನಾನು ಟಚ್ ಮಾಡಿಲ್ಲ. ಇಲ್ಲಾಂದರೆ ತುಂಬ ರಿಯಲಿಸ್ಟಿಕ್ ಆ್ಯಕ್ಷನ್, ಲೈಕ್ ತುಂಬ ರಾ ಆ್ಯಕ್ಷನ್, ಆ ಥರ ಎಲ್ಲ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಕೇಳಬೇಕು ಅಂತ ಒಂದಷ್ಟು ಜನದ್ದು ಹೇಳಿದರು ಎಲ್ಲ, ನೀವು ಯಾವಾಗ ಪ್ರೊಡಕ್ಷನ್ ಹೌಸ್ ಶುರು ಮಾಡ್ತೀರಾ ಪ್ರಿಯಾಂಕಾ ಅವರು ಅಂತ ಒಂದಷ್ಟು ಜನದ ಪ್ರಶ್ನೆ ಇತ್ತು, ನೀವೇ ಹೇಳಿದ್ರಿ ಕೂಡ. ಆ್ಯಕ್ಚುಲಿ ನಾನು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಒಂದು 2 days ಶೂಟು ಮಾಡಿದ್ದೆ, ಬಟ್ ಕೋವಿಡ್ ಸ್ಟಾರ್ಟ್ ಆಗೋಯ್ತು. ಬಟ್ ಅದಕ್ಕಿಂತ ಮುಂಚೆ ಉಪಿ 2 ಮಾಡಿದ್ವಿ ನಾವು, ಅದು ನಮ್ಮ ಪ್ರೊಡಕ್ಷನಲ್ಲಿ.